ಗೈಸ್ ವೆಲ್ಕಮ್ ಬ್ಯಾಕ್ ಪಾರ್ಟ್ ಟೂಗೆ. ಪಾರ್ಟ್ ಒನ್ ನೀವೇನಾದ್ರೂ ನೋಡಿಲ್ಲ ಅಂತ ಹೇಳಿದ್ರೆ ನೋಡ್ಕೊಂಡು ಬನ್ನಿ. ಅದರಲ್ಲಿ ಮ್ಯಾನಿಫೆಸ್ಟೇಷನ್ ಹಾಗೆ ಜರ್ನಲಿಂಗ್ ಬಗ್ಗೆ ನಾನು ಹೇಳಿದ್ದೀನಿ. ಹಾಗೆ ವಾಟರ್ ಮ್ಯಾನಿಫೆಸ್ಟೇಷನ್ ಕೂಡ ವಾಟರ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಬಗ್ಗೆ ಕೂಡ ಅದರಲ್ಲಿ ಅಡ್ರೆಸ್ ಮಾಡಿದ್ದೀನಿ. ಇನ್ನು ಇವತ್ತಿನ ವಿಡಿಯೋ ಏನಂತ ಹೇಳಿದ್ರೆ 555 ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್, ಒನ್ ಆಫ್ ದ ಪವರ್ಫುಲ್ ಅಂಡ್ ಬ್ಯೂಟಿಫುಲ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅಂತಾನೆ ಹೇಳ್ಬೋದು. ನನ್ನ ಫೇವ್ರೆಟ್ ಟೆಕ್ನಿಕ್ ಅಂತಾನೆ ಹೇಳ್ಬೋದು. ಇದು ಏನಂತಂದ್ರೆ 55x5 days ಅಂದ್ರೆ ನಿಮ್ಗೆ ಏನಾದ್ರೂ ಒಂದು ಇಂಟೆನ್ಷನ್ ಸೆಟ್ ಮಾಡಿ ಅದನ್ನ ನೀವು ಫಾರ್ ಎಕ್ಸಾಂಪಲ್ ನನ್ನನ್ನೇ ಎಕ್ಸಾಂಪಲ್ ಆಗಿ ತಗೊಳ್ಳೋಣ. ನನಗೆ ಒಂದು ಮೊಬೈಲ್ ಬೇಕಿರುತ್ತೆ. ಸೊ ಐ ಗಾಟ್ ಅ ನ್ಯೂ ಮೊಬೈಲ್ ಅಂತ ಬರಿತೀನಿ. ಅಂದ್ರೆ ನನಗಿನ್ನ ಸಿಕ್ಕಿರುತ್ತೆ ಬಿಟ್ಟಿರುತ್ತೆ ಬೇಡ, ನಾನು ಅದನ್ನ ಪ್ರೆಸೆಂಟ್ ಟೆನ್ಸಲ್ಲಿ ಐ ಗಾಟ್ ನ್ಯೂ ಮೊಬೈಲ್ ಅಂತ ಹೇಳ್ಬಿಟ್ಟು 55 times ಡೈಲಿ ಒನ್ ಟೈಮ್ ಅನ್ನೋ ಹಾಗೆ 5 days ಬರಿಬೇಕಾಗುತ್ತೆ. 55 times ಬರಿಬಹುದು. ಇದನ್ನ ನೀವು ನೈಟ್ ಟೈಮ್ ಆದ್ರೂ ಬರಿಬಹುದು, ಮಾರ್ನಿಂಗ್ ಟೈಮ್ ಆದ್ರೂ ಬರಿಬಹುದು, ಅಥವಾ ನಿಮ್ಗೆ ಯಾವಾಗ ಫ್ರೀ ಇರ್ತೀರಾ, ನಿಮ್ಮ ಮೈಂಡ್ ಯಾವಾಗ ಕೂಲ್ ಆಗಿ ಕಾಮ್ ಆಗಿ ಹ್ಯಾಪಿ ಆಗಿರುತ್ತೆ ಆ ಟೈಮಲ್ಲಿ ಆದಷ್ಟು ಬರೀರಿ. ನಾನು ಮಾರ್ನಿಂಗ್ ಟೈಮ್ನ ಪ್ರಿಫರ್ ಮಾಡ್ತೀನಿ. ಯಾಕಂತಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಗೆ ಯಾವ್ದೇ ರೀತಿ ಸ್ಟ್ರೆಸ್ ಇರಲ್ಲ, ಯಾವುದು ಕೂಡ ತಲೆಯಲ್ಲಿರಲ್ಲ. ನೈಟ್ ಅಂತಂದ್ರೆ ಇಡೀ ಡೇದು ಸ್ಟ್ರೆಸ್ ಆಗಿನೇ ಇರ್ಬೋದು ಅಥವಾ ಬೇರೆ ಏನೇನಾದ್ರೂ ಇರಬಹುದು ತಲೆಯಲ್ಲಿ. ಸೊ ಮಾರ್ನಿಂಗ್ ಎದ್ದ ತಕ್ಷಣ ಬರೆಯೋದನ್ನ ನಾನು ಪ್ರಿಫರ್ ಮಾಡ್ತೀನಿ. ಇದನ್ನ ನೀವು ಯಾವ ಇಂಕ್ ಪೆನ್ ಅಲ್ಲಿ ಬರಿಬಹುದು ಅಂತ ಹೇಳಿದ್ರೆ ನಾನು ಸಜೆಸ್ಟ್ ಮಾಡೋದು ನಿಮ್ಗೆ ಬ್ಲೂ ಇಂಕ್ ನ ಟ್ರೈ ಮಾಡಿ ಅಂತ ಹೇಳ್ಬಿಟ್ಟು ಬ್ಲೂ ಇಂಕ್ ಪೆನ್ ಅಲ್ಲಿ ಬರೀರಿ. ಅದಕ್ಕೆ ಅಂತಾನೆ ಒಂದು ಟೆಕ್ನಿಕ್ ನ ಇಟ್ಟು ಡೇ 1 ಅಂತ ಹಾಕೊಂತೀರಾ. ಬೇಕಾದ್ರೆ ನಾನು ಸೈಡ್ ಅಲ್ಲಿ ಬರೆಯೋದನ್ನ ಕೂಡ ಡಿಸ್ಪ್ಲೇ ಮಾಡ್ತಾ ಹೋಗ್ತೀನಿ. ಡೇ 1 ಅಂತ ಹಾಕೊಂಡು 55x5 ಅಂತ ಹಾಕೊಂಡು 55 times ಕಂಟಿನ್ಯೂಸ್ ಆಗಿ ಬರೀರಿ. ಮಧ್ಯದಲ್ಲಿ ಎದ್ದೋಗೋದು, ಫೋನ್ ನೋಡೋದು, ಅದ್ ನೋಡೋದು ಆತರ ಎಲ್ಲ ಡಿಸ್ಟರ್ಬ್ ಮಾಡ್ಕೊಂಬಿಡಿ. ಆದಷ್ಟು ನಿಮ್ಮ ಅಫರ್ಮೇಶನ್ ಅಥವಾ ನಿಮ್ಮ ವಿಶ್ ಏನತ್ತೆ ಅದನ್ನ ಶಾರ್ಟ್ ಆಗಿ ಐ ಗಾಟ್ ನ್ಯೂ ಮೊಬೈಲ್ ಆ ತರ ಬರೀರಿ ಸಾಕು. ತುಂಬಾ ಉದ್ದ ಬರೆದ್ರೆ ನಿಮ್ಗೆ 55 times ಬರೆಯಕ್ಕೆ ಏನೋ ಸಾಕಾದಂಗ ಅನ್ಸ್ಬೋದು. ನಿಮ್ಗೆ ಏನಾದ್ರು ಮಧ್ಯದಲ್ಲಿ ಪೇನ್, ಕೈ ನೋವು ಬಂತು ಆತರ ಏನಾಯ್ತು ಅಂತಂದ್ರೆ ಕೂತಿದ ಹತ್ರನೇ 2 minutes ರೆಸ್ಟ್ ತಗೊಂಡು ಕಂಟಿನ್ಯೂ ಮಾಡಿ. ಅದ್ಬಿಟ್ಟು ಎದ್ದೋಗೋದು ಬರೋದು ಹಂಗೆಲ್ಲ ಮಾಡ್ಬಾರ್ದು. ಆಮೇಲೆ ಏನೋ ಬರಿಬೇಕು ಅಂತ ಹೇಳ್ಬಿಟ್ಟು ಸುಮ್ನೆ ಬರೆಯೋದಲ್ಲ, ನಿಮ್ಮ ಮೈಂಡ್ ಅಲ್ಲಿ ಅದಿರ್ಬೇಕು. ವಾವ್, ನನಗೆ ಮೊಬೈಲ್ ಸಿಕ್ಕಿದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ, ನನ್ನ ಹತ್ರ ಇವಾಗ ಆಲ್ರೆಡಿ ಮೊಬೈಲ್ ಇದೆ, ಮೊಬೈಲ್ ಅಲ್ಲಿ ಒಂದು ವಿಡಿಯೋ ತೆಗಿತಾ ಇದೀನಿ, ಆ ರೀತಿಯಾಗಿ ನೀವು ವಿಜುವಲೈಸ್ ಮಾಡ್ಕೊಳ್ಬೇಕು. ವಿಜುವಲೈಸ್ ಮಾಡ್ಕೊಂಡು ಅದನ್ನ ಬರಿಬಹುದು. ನೈಟ್ ಟೈಮು ಬರಿಬಾರ್ದು ಅಂತ ಏನಿಲ್ಲ, ನೈಟ್ ಟೈಮು ಅಷ್ಟೇ ಬರ್ದು ಮಲ್ಕೊಬೇಕಿದ್ರೆ ವಿಜುವಲೈಸ್ ಮಾಡ್ಕೊಂಡು ಮಲ್ಕೊಬಹುದು ನೀವು. ಇನ್ನು 55 times ಬರೆದ ಮೇಲೆ ನೀವು ಯೂನಿವರ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮಿ ಎ ನ್ಯೂ ಮೊಬೈಲ್ ಅಂತ ಹೇಳ್ಬಿಟ್ಟು ನೀವು ಅಫರ್ಮೇಶನ್ ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಿ. ನಿಮ್ಮ ಡೈಲಿ ಒಂದು ಡೇ ಕಂಪ್ಲೀಟ್ ಆದ್ಮೇಲೆ ಡೇ 1 ಕಂಪ್ಲೀಟೆಡ್, ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ಗ್ರೇಟ್ಫುಲ್ ಅಂತ ಹೇಳಿ ನೀವು ಅದನ್ನ ಡೇ 1 ಎಂಡ್ ಮಾಡ್ಬೇಕಾಗುತ್ತೆ. ಇನ್ನು ಇವಾಗ ನೀವು 3 days ಕಂಟಿನ್ಯೂಸ್ ಆಗಿ ಬರ್ದಿರ್ತೀರ, 4th day ಗ್ಯಾಪ್ ಕೊಟ್ಬಿಡ್ತೀರ. ನೆಕ್ಸ್ಟ್ ನೀವು ಫಸ್ಟ್ ಇಂದಾನೆ ಕಂಟಿನ್ಯೂ ಮಾಡ್ಬೇಕಾಗುತ್ತೆ. 4th day ಅಂತ ಕನ್ಸಿಡರ್ ಮಾಡಕ್ಕಾಗಲ್ಲ, ಡೇ 1 ಇಂದಾನೆ ಕಂಟಿನ್ಯೂ ಮಾಡ್ಬೇಕಾಗುತ್ತೆ. ಆ ಚೈನ್ ಏನಿರುತ್ತೆ ಅದು ಬ್ರೇಕ್ ಆಗ್ಬಾರ್ದು, ಕಂಟಿನ್ಯೂಸ್ ಆಗಿ ಬರಿಬೇಕಾಗುತ್ತೆ. ಹಾಗೇನೆ ಯಾವ ಬುಕ್ ಅಲ್ಲಿ ಬರಿಬಹುದು ಅಂತ ಹೇಳಿದ್ರೆ ನೀವು ಅದಕ್ಕೆ ಅಂತ ಒಂದು ನೋಟ್ ಬುಕ್ ನ ಬೈ ಮಾಡಿ ಬರ್ಕೊಬಹುದು. ಅನ್ರೂಲ್ಡ್ ಯಾವ್ದಾಗುತ್ತೆ ನಿಮ್ಗೆ ಅದಕ್ಕೆ, ಅಥವಾ ಆನ್ಲೈನ್ ಗಳಲ್ಲಿ ತುಂಬಾ ಚೆನ್ನಾಗಿರೋ ಬುಕ್ಸ್ ಎಲ್ಲ ಸಿಗುತ್ತೆ, ಅಥವಾ ಆಫ್ಲೈನ್ ಅಲ್ಲೂ ಕೂಡ ಸಿಗುತ್ತೆ. ನಿಮ್ಗೆ ಯಾವ ತರ ಬುಕ್ ಬೇಕೋ ಅದನ್ನ ಕೂಡ ನೀವು ಬೈ ಮಾಡಿ ಪರ್ಚೇಸ್ ಮಾಡಿ ಬರೀಬಹುದು. ಏನ್ ಬೇಕಾದ್ರೂ ಮ್ಯಾನಿಫೆಸ್ಟ್ ಮಾಡ್ಬೋದು. ಮನಿ, ಜಾಬ್, ಏನ್ ಬೇಕಿದ್ರು ಎಲ್ಲ, ಎವ್ರಿಥಿಂಗ್, ಎನಿಥಿಂಗ್ ಇಸ್ ಪಾಸಿಬಲ್. ಸೊ ನಿಮ್ಗೆ ಏನ್ ಬೇಕಿರುತ್ತೆ ಆ ವಿಶ್ನ ನೀವು ಬರ್ಕೊಬಹುದು. ಆಮೇಲೆ ಒಂದು ವಿಶ್ ಕಂಪ್ಲೀಟ್ ಆಯ್ತಲ್ವಾ, 1 or 2 days ಗ್ಯಾಪ್ ಕೊಡಿ, ಮತ್ತೆ ಕಂಟಿನ್ಯೂ ಮಾಡ್ಬೋದು. ಅಥವಾ ಗ್ಯಾಪ್ ಕೊಡ್ದಿರ ಕೂಡ ನೆಕ್ಸ್ಟ್ ಮ್ಯಾನಿಫೆಸ್ಟೇಷನ್ಗೆ ನೀವು ಜಂಪ್ ಆಗ್ಬೋದು. ಪಕ್ಕ ನೀವು ಮಿರಾಕಲ್ ಹ್ಯಾಪನ್ ಆಗೋದನ್ನ ನೀವು ಅಬ್ಸರ್ವ್ ಮಾಡ್ತೀರಾ. ನಿಮ್ಗೆ ಕೂಡ ವಾವ್ ಅನ್ನೋ ಫೀಲಿಂಗ್ ಬಂದೇ ಬರುತ್ತೆ. ನೀವೇನಾದ್ರೂ ಇವತ್ತು ಈ ವಿಡಿಯೋ ನೋಡ್ತಾ ಇದ್ರೆ ಇದೇ ಪಾಸಿಟಿವ್ ಸೈನ್ ಅಂತ ಅನ್ಕೊಳ್ಳಿ. ಇವತ್ತೇ ನೀವು ಮ್ಯಾನಿಫೆಸ್ಟೇಷನ್ ಟ್ರೈ ಮಾಡಬಹುದು. ಇನ್ನು ತಡ ಮಾಡಿದ್ರ ನೀವು ಹೋಗಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಖಂಡಿತವಾಗ್ಲೂ ವರ್ಕ್ ಆಗುತ್ತೆ. 555 ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ನನ್ನ ಲೈಫಲ್ಲೂ ಕೂಡ ತುಂಬಾ ವರ್ಕ್ ಆಗಿದೆ. ಫಾರ್ ಎಕ್ಸಾಂಪಲ್ ನಾನು ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ವಿತ್ ಪ್ರೂಫ್ ನಿಮ್ಗೆ ತೋರಿಸ್ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಈ ರೀತಿಯಾಗಿ ನೀವು ಮ್ಯಾನಿಫೆಸ್ಟೇಷನ್ 555 ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ನ ನೀವು ಟ್ರೈ ಮಾಡಬಹುದು. ತುಂಬಾ ಎಫೆಕ್ಟಿವ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅಂತ ಹೇಳ್ಬೋದು. ಹಾಗೇನೆ ನಾನು ಶಾರ್ಟ್ಸ್ ಅಲ್ಲಿ ಕೂಡ ಚಿಕ್ಕದಾಗಿ ಅಪ್ಡೇಟ್ಸ್ ನ ಮಾಡ್ತಾ ಹೋಗ್ತಾ ಇರ್ತೀನಿ. ಸೊ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ನೋಡಿದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು 369 ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಬಗ್ಗೆ ಮಾತಾಡ್ತೀನಿ. ಇದೇ ತರ ಅಪ್ಡೇಟ್ಸ್ಗೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಗ್ರೇಟ್ಫುಲ್ ಅಂಡ್ ಲವ್ ಯು ಆಲ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಡೂ ಸಪೋರ್ಟ್ ಅಂಡ್ ಸಬ್ಸ್ಕ್ರೈಬ್ ಗೈಸ್.